ಮಗನೇ ನೋಡು, ಆ, ಬೇರೆ ದಾರಿ ಅಂತೂ ನಿನಗಿಲ್ಲ. ಹೋಗಿ ಇನ್ನೇನು ಮಾಡ್ತೀಯ? ಅಯ್ಯ ಆಶನ್ನೇ ಕರ್ಕೊಬಂದು ಇಲ್ಲಿ ಇಟ್ಕ. ಇಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದರೆ ಏನಾದರೂ ಒಂದು ಮಾಡಬೇಕಲ್ಲ. ನೋಡ್ದ ಎಂಥ ಪರಿಸ್ಥಿತಿ ಅಂತಂದರೆ ಇವಾಗ ನಮ್ಮದು. ಈಗ ಹಳ್ಳಿ ಬಿಟ್ಬಿಟ್ಟು ಕಳಿಸ್ಬಿಡ್ತಾಳೆ ಅಷ್ಟೇನೆ. ಬಹಳ ಎದುರಿಸ್ತಾವಳೆ. ಈ ಪಂಚಾಯಿತಿ ಅದು ಇದು ಅಂತ ಹೋದ್ರೆ ಮದುವೆ ಮಾಡ್ಕೊಂಡ್ರದೆಲ್ಲನೂ ಲೆಕ್ಕನ. ರಿಜಿಸ್ಟರ್ ಆಫೀಸ್ದಾಗ ಮದುವೆ ಆಗೈತಾ, ಹಿಂಗೆ ಮೋಸ ಮಾಡ್ದವನು ಸಿಟಿಯಿಂದ ಬಂದು ಹಳ್ಳಿ ಹುಡುಗಿಯರಿಗೆಲ್ಲ ಮೋಸ ಮಾಡ್ತಾವನೆ, ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ರೆ ಸುಮ್ಮನೆ ತಲೆನೋವಾಗ್ಬಿಡ್ತೈತೆ. ನೋಡು ಅದೆಲ್ಲ ಬೇಡ. ಈಗ ಅವಳನ್ನೇ ಕರ್ಕೊಂಡು ಬಂದು ಮನೆಗೆ ಇಟ್ಕ. ನೀನು ಹಣೆ ಬರಹ ಇರೋದು ಇಷ್ಟೇನೆ, ಏನು ಮಾಡೋಕ್ಕಾಗಲ್ಲ ನೀನು. ನೋಡು ಇಲ್ಲಿ ಹೆಂಗೋ ನಿಮ್ಮ ಅಪ್ಪ ಇವಾಗ ಫ್ಯಾಕ್ಟ್ರಿ ಇಟ್ಟೆಲ್ಲ ಕಟ್ಕೊಡ್ತೀನಿ ಅಂತ ಹೇಳೋನಲ್ಲ, ಹೆಂಗೋ ಜೀವನ ಸಾಗಿಸ್ಕೊಂಡು ಹೋಗ್ಬೋದು. ಈಗ ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಈಗ ಆರಾಮಾಗಿ ಹೋಗಿ ಕರ್ಕೊಂಡ್ಬಿಟ್ಟು ನೀನೇ ಬಾ ಹೋಗು. ಏನು ಹೇಳ್ತಿದ್ಯಮ್ಮ ನೀನು? ಆ ಮನೆಯಾಳಿನ ನಾನು ಕರ್ಕೊಂಡು ಬರ್ಬೇಕಾ? ಅವಳನ್ನ ಕಂಡ್ರೆ ಆಗಲ್ವಲ್ಲ ನನಗೆ. ನೋಡಮ್ಮ, ಉಷಾನ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗೇ ಇರೋದೇನೋ. ಈಗ ಇವಳನ್ನ ಮದುವೆ ಮಾಡ್ಕೊಂಡು ಈಗ ಏನು ಆಗ್ತೈತೆ ಅಂತಲೇ ಗೊತ್ತಾಗ್ತಿಲ್ಲ. ಅಪ್ಪ ಅಂತೂ ಏನೋ ಮ್ಯಾನೇಜ್ ಮಾಡ್ತೈತೆ. ಆ ಫ್ಯಾಕ್ಟ್ರಿ ಜಾಗ ಎಲ್ಲ ತೋರಿಸ್ತು. ಅದೇ ಕಟ್ಕೊಂಡು ನೆಮ್ಮದಿಗಿರ್ಬೋದಿತ್ತು. ಅದ್ರ ಮಧ್ಯೆ ಇವಳು ಯಾಕೆ ಬೇಕು ನಮಗೆ ಅಂತ. ರೀ, ಯಾಕ್ರಿ ಸಪ್ಕಿದ್ದೀರಾ? ಡ್ಯಾಡ್, ಏನಾಯ್ತು? ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಲ್ಲ? ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ನಾನೇನೋ ಅನ್ಕೊಳಕ್ಕೆ ಹೋಗಿ ಏನೋ ಆಯಿತು. ಏನಿಲ್ಲ ಮಗನೇ, ನೀನು ಫ್ಯಾಕ್ಟ್ರಿ ಕಟ್ಕೊಡೋ ಜವಾಬ್ದಾರಿ ನಂದು. ಏನೋ ಒಂದು ಮಾಡಿ ಫ್ಯಾಕ್ಟ್ರಿ ಕಟ್ಕೊಡ್ತೀನಿ. ಅಲ್ಲ, ಇಷ್ಟೊಂದು ಬೇಜಾರಾಗಿ ಸಪ್ಪೋಗಿದ್ದೀರಲ್ಲ ಯಾಕೆ ಅಂತ. ಅಮ್ಮ ನೋಡಿದ್ರೆ ಇವಾಗ ಹೋಗ್ಬಿಟ್ಟು ಆ ಯಾಶನ ಮನೆಗೆ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಈಗ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾವ್ರೆ. ನೀವು ಇವ್ರಿಗೆ ಸಾವುಕಾರಲ್ವಾ, ನಿಮ್ಮ ಮಾತು ನಡೆದೇ ನಡೆಯುತ್ತೆ ಅಲ್ವಾ ಏನು ಹೇಳಿದ್ರು. ನೀವು ಯಾಕೆ ಹೇಳಿ ನಾವಿಬ್ರು ಈ ಮಧ್ಯೆ ಪಂಚಾಯತಿ ಬರಿದಂಗೆ ಯಾಕೆ ನೋಡ್ಕೋಬಾರ್ದು? ಮನೆಯಳಿ ಶಾರದಿ ಅನ್ಕೊಂಡಷ್ಟು ಒಳ್ಳೆಯವಳಲ್ಲ. ಅವಳು ಏನೇನೇನೋ ಖತರ್ನಾಕ್ ಮಾಡ್ತಾಳೆ. ನನ್ನ ಆಸ್ತಿನೇ ಒಂದ್ಸಲ ಪೂರ ಹೊಡ್ಕೊಂಡಿರ ಅಂತ ಕಿತ್ತೋದಳು ಅವಳು. ಅವಳ ಹತ್ರ ನಾವೇನೀಗ ಹೊಡೆದಾಡೋಕ್ಕಾಗುತ್ತದೆ? ನೀನೇ ಹೇಳಪ್ಪ. ಅವ್ರ ಮಗಳನ್ನೇ ಮದುವೆ ಮಾಡ್ಕೊಂಡಿರೋದು ಅಂತ ಅಂದೆ ಅಲ್ವಾ? ಹ್ಞೂ ಹ್ಞೂ ಸರಿ ಬಿಡು, ಆಯಿತು. ನೋಡು, ಅವಳನ್ನೇ ಕರ್ಕೊಂಡ್ಬಿಟ್ಟು ಬಾ. ಕಾರ್ಯವಾಸಿ ಕತ್ತೆ ಕಾಲಿಡಿ ಅನ್ನೋ ಥರ ನಮ್ಮ ಕೆಲಸಗಳೆಲ್ಲ ಆಗಬೇಕು ಅಂದರೆ ಆ ಖತರ್ನಾಕ್ ಶಾರದಿನೂ ಸ್ವಲ್ಪ ಬೇಕಾಗ್ತಾಳೆ. ನಮ್ಗೇನಕ್ಕೆ ಬೇಕಾಗ್ತಾರೆ ಅವರು? ಆಸ್ತಿ ಎಲ್ಲ ನಿಮ್ಮದೇ ಅಲ್ವಾ? ಇಷ್ಟೊಂದೆಲ್ಲ ಆಸ್ತಿ ದುಡ್ಡು ಇರಬೇಕಾದ್ರೆ ನಾವು ಯಾಕೆ ತಡೆ ಹೋಗ್ಬಿಟ್ಟು ಅವಳ ಹತ್ರ ತಲೆ ಕೆಡಿಸ್ಕೊಂಡು ಕಾಲಿಡ್ಕೊಂಡು ಇದು ಮಾಡ್ಕೋಬೇಕು? ನೋಡು, ಅದೆಲ್ಲ ನಾನು ನಿಧಾನ ಕೇಳ್ತೀನಿ ನಿನಗೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಈಗ ಸದ್ಯಕ್ಕೆ ಅವ್ರ ಮಗಳನ್ನ ಕರ್ಕೊಂಡು ಬರೋದೇನೆ ಎಷ್ಟೋ ವಾಸಿ. ನಾವು ಆ ಶಾರದಿ ಸಹಾಯನ ತಗೊಂಡ್ರೆ ಆರಾಮಾಗಿರ್ಬೋದು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಹೋಗಿ ಕರ್ಕೊಂಡ್ಬಿಟ್ಟು ಬಾ ಹೋಗು. ಅವಳನ್ನ ಕೊಂಡ್ರೇ ಮೈ ಉರಿತೈತೆ. ಈಗ ಮತ್ತೆ ಹೋಗಿ ಅವಳನ್ನೇ ಕರ್ಕೊಂಡು ಬಾ ಅಂತಂದರೆ ಇನ್ನೂ ತಲೆ ಕೆಡ್ತೈತೆ ಅಂತ ಅನ್ನಿಸ್ತದೆ. ಪರವಾಗಿಲ್ಲ ಬಿಡಿ, ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿ ಹೋಗ್ಬಿಟ್ಟು ಕರ್ಕೊಂಡಾದ್ರೂ ಬರ್ತೀನಿ. ಆದರೆ ಅವಳ ಜೊತೆ ಸಂಸಾರ ಅಂತೂ ಮಾಡಲ್ಲ ನಾನು. ಅವಳನ್ನ ಕಂಡ್ರೇ ಆಗಲ್ಲ ನನಗಂತೂ. ಎಲ್ಲ ಮೋಸ ಮೋಸ ಮೋಸ. ಲೆಕ್ಕ ಹಾಕು, ನಿನ್ನಂತವನ್ನೇ ಯಾಮರ್ಸವಳೆ ಅಂತಂದರೆ ಹಾಂ, ಅವಳು ಅಂಥವ್ರನ್ನ ಬೇಕಾದರೂ ಅವ್ರ ಫ್ಯಾಮಿಲಿ ಯಾಮರಿಸ್ಬಿಟ್ಟು ಏನು ಬೇಕಾದರೂ ಮಾಡ್ತಾರೆ. ಈಗ ನೀನು ಫ್ಯಾಕ್ಟ್ರಿ ಕಟ್ಕೊಡೋಕ್ಕೂ ಅಷ್ಟೇನೆ ಯಾಮರಿಸ್ಬಿಟ್ಟು ನನ್ನ ಹೆಂಡ್ತಿನ ನನ್ನ ಮಕ್ಕಳನ್ನ ಯಾಮರ್ಸಾದ್ರು ನಿನಗೆ ಹೆಂಗೋ ಅವಳು ಆಸ್ತಿ ಕೊಡಿಸ್ತಾಳೆ. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಮಾಡೋಕೆ ಹೋಗ್ಬೇಡ. ಹೋಗ್ಬಿಟ್ಟು ಆರಾಮಾಗಿ ಕರ್ಕೊಂಡ್ಬಿಟ್ಟು ಬಾ. ಅವಳು ನಮ್ಗಿವಾಗ ಅವಶ್ಯಕತೆ ಅವಳೆ. ನಿಮ್ಮ ಅಪ್ಪನೂ ಅದನ್ನೇ ಹೇಳ್ತಾ ಇತ್ತಲ್ಲ ಮಗನೇ. ಹೋಗು, ಹಾಗಿದ್ದಾಗಲಿ ಹೋಗಿದ್ದೋಗ್ಲಿ ಕರ್ಕೊಂಡು ಬಾ ಹೋಗು. ನನಗೂ ಈಗ ಬೇರೆ ದಾರಿ ಬೇರೆ ಪರಿಸ್ಥಿತಿ ಏನೂ ಇಲ್ವಲ್ಲ. ನೀವು ಹೇಳ್ದಂಗೆ ಕೇಳಬೇಕಲ್ವಾ? ಹುಷಾನ್ ಮದುವೆ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಫಾರಿನಾಗಿರ್ತಾ ಇದ್ದೆ. ಈಗ ಈ ಹಳ್ಳಿಯಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟೋಕ್ಕೂ ನೂರು ಥರ ಯೋಚನೆ ಮಾಡಬೇಕು, 100 ಸಲ ಚಿಂತೆ ಮಾಡಬೇಕು ಅಂಥ ಪರಿಸ್ಥಿತಿ. ಅದು ಊರಿಗೆ ಸಾವುಕಾರ ನಮ್ಮಪ್ಪ. ಸರಿ ಬಿಡು, ಆಯಿತು. ರೀ, ಯಾಕೆ ನಿಮ್ಗೇನಾದ್ರು ತೊಂದರೆ ಆಯ್ತಾ? ಇಷ್ಟೊಂದು ಸಪ್ಗಿದ್ದೀರಲ್ಲ, ಏನಾಯ್ತು? ನನ್ನ ಹೆಂಡ್ತಿಗೆ ನಿನ್ನ ವಿಷಯ ಗೊತ್ತಾಗ್ಬಿಟ್ಟು ನನ್ನ ಹೆಂಡ್ತಿ ಹೆಂಗೆ ಸಿಕ್ಕರೆ ಹಂಗೇನೇನಿಯಾ ನಾನೇನಿಯ ಪರಕೆ ಗಿರ್ಕೆ ತಗೊಂಡು ಹಾಕೇ ಬಿಟ್ಲು. ಏನು ಹೇಳ್ತಾ ಇದ್ದೀರಾ ನೀವು? ನಿಜನೇ ಹೇಳ್ತಾ ಇದ್ದೀನಿ ನಾನು. ಏನು ಮಾಡಲಿ, ನನಗೆ ಪರಕೆ ಗಿರ್ಕೆ ತಗೊಂಡು ಹಾಕ್ಬಿಟ್ಲು. ನನಗೆ ಏನು ಮಾಡಬೇಕು ಅಂತ ದಾರಿನೇ ತೋಚ್ತಾ ಇಲ್ಲ. ಅದು ಕತೆ ಎಲ್ಲ ಶಾನೆ ಆಗೋಗ್ಬಿಟ್ಟೈತೆ. ಆಸ್ತಿ ಪಾಸ್ತಿ ಎಲ್ಲನೂ ನನ್ನಿಬ್ಬರು ಮಕ್ಳ ಹೆಸ್ರನ್ನಾಗೈತೆ. ನಂದು ಅಂತ ಹೇಳ್ಬಿಟ್ಟು ಅಲ್ಲಿ ಏನೂ ಇಲ್ಲ. ಅದಕ್ಕೇನೆ ಅವಳಿಗೂ ದುರಂಕಾರ ಶಾನೆ ಆಗೋಗ್ಬಿಟ್ಟೈತೆ. ಏನು ಮಾಡಬೇಕು ಏನು ಬಿಡಬೇಕು ಅಂತ ದಿಕ್ಕೇ ತೋಚ್ತಿಲ್ಲ. ಅದಕ್ಕೇನೆ ನಿನ್ನ ಹತ್ರ ಎಲ್ಲ ಹೇಳಿದ್ರೆ ಬೇಜಾರು ಮಾಡ್ಕೊತೀಯ ಅಂತ ಸುಮ್ಮನೆ ಇದ್ದೆ. ಈಗ ವಿಧಿ ಇಲ್ವಲ್ಲ, ಹೇಳಲೇಬೇಕಲ್ವ, ಅದಕ್ಕೆ ಹೇಳ್ತಾ ಇರೋದು ನಿನಗೆ ಎಲ್ಲನೂ. ಅಂದರೆ ನಿಮ್ಮದು 10 ರೂಪಾಯಿ ಆಸ್ತಿನೂ ಇಲ್ವಾ? ನನ್ನ ಮಗನ ಹೆಸ್ರನ್ನಾಗ ಐತೆ. ನನ್ನ ಮಗ ಸಹ ಇವಾಗ ಸೈನ್ ಹಾಕಕ್ಕೆ ಹಿಂದು ಮುಂದೆ ನೋಡ್ತಾವನೆ. ಯಾಕೆ ಅಂತ ಗೊತ್ತಿಲ್ಲ. ಆದರೆ ಕಾನೂನು ಪ್ರಕಾರ ಅಂತ ಹೋದರೆ ನಿಮ್ಗೂ ಬರಬೇಕಲ್ವ. ನಿನ್ನ ಮಗನ ನನ್ನ ಮಗನೇ ಅಲ್ವಾ? ಆ ಥರ ಬೇಕಾದರೆ ತಗೋಬೋದೇನೋ ಏನೋ ಗೊತ್ತಿಲ್ಲ. ಆದರೆ ಯಾರು ಪ್ಲಾನ್ ಮಾಡಿಕೊಟ್ರೋ ಏನೋ ಗೊತ್ತಿಲ್ಲ. ಆಸ್ತಿ ಪಾಸ್ತಿ ಎಲ್ಲನೂ ಹೋಗ್ತೈತೆ ಅಂತಲೇ ಬೇಜಾರು. ನನ್ನ ಮಗಂಗೆ ಏನಾದರೂ ಸಿಗ್ತೈತೋ ಸಿಗಲ್ವೋ ಅಂತ. ಅದಕ್ಕೆ ಈ ಶಾರದಿ ಸಹಾಯ ತಗೊಂಡು ಏನಾದರೂ ಒಂದು ಮಾಡೋಣ ಅಂತ. ಏನ್ರಿ ಮಾಡೋಕ್ಕಾಯ್ತದೆ? ಏನು ಬೇಕಾದರೂ ಮಾಡ್ಬೋದು. ನೀನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೋಡು, ಈಗ ನನ್ನ ಮಗನ ಹೆಂಡ್ತಿ ಅಷ್ಟಕ್ಕಷ್ಟೇನೆ. ಅವರಿಬ್ಬರದ್ದು ಏನೂ ನಡೆಯಲ್ಲ. ನನ್ನ ಮಗಳು ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ಟವಳೆ. ನನ್ನ ಮಗಂಗೆ ಏನೂ ಗೊತ್ತಾಗಲ್ಲ, ಕುಡ್ಕೊಂಡು ಮಾಡ್ಕೊಂಡು ಆರಾಮಾಗಿರ್ತಾನೆ. ನಾವು ಹೆಂಗೋ ಇದು ಮಾಡ್ಕೊಂಡು ಹೋಗಿ ಏನೋ ಮಾಡಿ ಏನೋ ಮಾಡೋಣ. ನಾನು ಪ್ಲ್ಯಾನ್ ಮಾಡ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ. ನನ್ನ ಮಗಂಗೆ ಫ್ಯಾಕ್ಟ್ರಿ ಕಟ್ಕೊಡೋ ಜವಾಬ್ದಾರಿ ನಂದು, ಸರಿನಾ? ಯಪ್ಪ, ನೀವು ಏನು ಮಾಡ್ತಿರೋ ಬಿಡ್ತಿರೋ, ನನ್ನ ಮಗಂಗೆ ಮಾತ್ರ ಕೈ ಕೊಡಬೇಡಿ ನೀವು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಇರು,
ಸುಮ್ಮನೆ ಪಂಚಾಯತಿ ಅದು ಇದು ಅದು ಬೇಡ. ಅದಕ್ಕೆ ನಿನ್ನ ಮಗಂಗೆ ಹೇಳಿದ್ದು ಆ ಶಾರದೆ ಮಗಳನ್ನ ಕರ್ಕೊಂಬಿಟ್ಟು ಬರಲಿ ಅಂತ ಹೇಳ್ಬಿಟ್ಟು. ಇಲ್ಲ ಪಂಚಾಯತಿ ಅದು ಇದು ಅಂತ ಇಷ್ಟುದ್ದ ತೆಗೆದುಬಿಡ್ತಾಳೆ ಅವಳು, ಸರಿ ಇಲ್ಲ. ಹ್ಞೂ ಆಯ್ತು ರೀ. ಆಶಾ 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 ರೀ ಅಯ್ಯೋ ನನಗೆ ಗೊತ್ತಿತ್ತು ನಿಮ್ಗೆ ಏನನ್ನ ಬಿಟ್ಬಿಟ್ಟು ಒಂದು ನಿಮಿಷನೂ ಇರೋಕ್ಕಾಗಕ್ಕಿಲ್ಲ, ನನ್ನ ಮ್ಯಾಲೆ ಪಿರುತಿ ಶಾನೆ ಐತೆ ಅಂತ ನನಗೆ ಗೊತ್ತಿತ್ತು. ಅಪ್ಪ ಸದ್ಯ ಕೊನೆಗೂನು ಬಂದ್ಬಿಟ್ರಲ್ಲ ನಾನು ಕರ್ಕೊಂಡೋಗಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಪಿರುತಿ ನಿಮ್ಮನ್ನ ಇಲ್ಲಿ ಗಂಟ ಎಳ್ಕೊಂಡು ಬಂದೈತೆ ಅಲ್ವಾ. ಅಯ್ಯೋ ಬನ್ನಿ ಬನ್ನಿ ಕುಂತ್ಕೊ ಬನ್ನಿ. ಅಮ್ಮ ಅಪ್ಪ ಇಬ್ರು ಹೊರಗಡೆ ಹೋಗವ್ರೆ, ಸಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗವ್ರೆ. ಕುಂತ್ಕೊ ಬನ್ನಿ. ಇಲ್ಲಿ ಅತ್ತೆನೇ ಕಾಣಿಸ್ತಿಲ್ಲ. ನಮ್ಮಮ್ಮ ಹೇಳ್ತಾ ಇತ್ತು ಬಂದೇ ಬರ್ತಾರೆ ನಿಮ್ಮ ಅತ್ತೆನೂ ನಿನ್ನ ಗಂಡ ಇಬ್ರು ನಿನ್ನ ಪಿರುತಿಯಿಂದ ಮನೆ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು. ನಾನು ನಂಬಿಕೆನೇ ಇಟ್ಕೊಂಡಿರಲಿಲ್ಲ. ಒಂದೊಂದ್ಸಲ ಅನ್ನಿಸ್ತಾ ಇರಲಿಲ್ಲ. ನಾನು ಆಶಾ ಅಂತ ಗೊತ್ತಿದ್ದೆ ನೀ ಬಂದಿದ್ದೀರ ತಾನೇ. ಆಮೇಲೆ ಉಷಾ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಏನು ಬರೋಕ್ಕೆ ಹೋಗ್ಬೇಡಿ. ಈಗ ನಾನು ಆಸನೇನಿಯ. ಸರಿ ಮನೆಗೆ ಹೋಗೋಣ ಬಾ. ಅಯ್ಯೋ 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 ನಿಜವಾಗ್ಲೂ ನೀವು ನನ್ನ ಮನೆಗೆ ಬಾ ಅಂತ ಕರಿತಾ ಇದ್ದೀರಾ? ನಂಗೆ ನಂಬಕ್ಕೇನೇ ಆಯ್ತಿಲ್ಲ. ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಮಾಡಬೇಡ. ನಿನಗೂ ಗೊತ್ತು ನನ್ನ ಪರಿಸ್ಥಿತಿ ಏನು ಎತ್ತ ಅಂತ. ನಿಮ್ಮ ಮನೆಯವರೇ ಬಂದೆಲ್ಲ ಬ್ಲಾಕ್ ಮೇಲ್ ಮಾಡಿ ಹೋಗಿರೋದು. ಪಂಚಾಯತಿ ಕರಿತೀವಿ, ಅದು ಕರಿತೀವಿ, ಇದು ಕರಿತೀವಿ ಅಂತ ಹೇಳ್ಬಿಟ್ಟು. ನೋಡು ನನ್ನ ಹತ್ರ ಇವಾಗೆಲ್ಲ ಝೀರೋ. ಆದರೂ ನೀನು ನನ್ನನ್ನು ಯಾಕೆ ನನ್ನ ಬೆನ್ನಿಂದ ಬಿದ್ದಿದ್ಯಾ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ನೀನು ನಿಮ್ಮ ಫ್ಯಾಮಿಲಿ ನಾನು ಉಷಾ ಅಂತ ನೀನು ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪೇ ಮಾಡಿಬಿಟ್ಟೆ ನಾನು. ಈಗ ಮದುವೆ ಮಾಡ್ಕೊಂಡಿದ್ದೀನಿ, ಬೇರೆ ದಾರಿ ಇಲ್ಲ, ಅನುಭವಿಸ್ತಾ ಇದ್ದೀನಿ. ಸರಿ ಬಾ ಅಂತ ಹೇಳಿದ್ನಲ್ಲ, ಬಾ ಸುಮ್ಮನೆ. ನನ್ನ ಹತ್ರ ಇವಾಗ ಸದ್ಯಕ್ಕೆ ಏನೂ ಇಲ್ಲ. ಕಷ್ಟಪಟ್ಕೊಂಡು ನೀನೇ ಮಾಡ್ಕೊಂಡು ತಿನ್ಬೇಕಾಗ್ತದೆ, ತಿನ್ನಿವಂತೆ ಬಾ. ಅಯ್ಯೋ ಯಜಮಾನ್ರೇ, ನೀವು ಸಾವುಕಾರನ ಮಗ ಅಂದಮೇಲೆ ನಾನು ಹೆಂಗೆ ಬೀದಿಗೆ ಬೀಳಕ್ಕಾಯ್ತದೆ? ನೀವೇ ಯೋಚನೆ ಮಾಡಿ. ಸಾವುಕಾರ ಎಂತವನು ಅಂತ ನಂಗೆ ಗೊತ್ತಿಲ್ವಾ? ಏನೋ ಒಂದು ವ್ಯವಸ್ಥೆ ಮಾಡಿರ್ತಾನೆ ನಿಮಗೆ ಮುದ್ದಿನ ಮಗಂಗೆ ಅಂತ ಹೇಳ್ಬಿಟ್ಟು. ನೀವು ಚಿಂತೆ ಮಾಡೋ ಅಂಥದ್ದು ಏನೂ ಆಗಿಲ್ಲ ಅಂತ ಅನ್ಕೊಂತೀನಿ. ನೋಡಿ ನಮ್ಮಮ್ಮ ಬರೋ ಗಂಟೆ ಕುಂತ್ಕೊಳ್ಳಿ. ನಮ್ಮಮ್ಮ ಬರಬೇಕು. ನಮ್ಮಮ್ಮ ಬಂದು ನನ್ನ ಪ್ರೀತಿಯಿಂದ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಹೋಯ್ತಾರೆ. ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಈಗ ಕುಂತ್ಕೊಳ್ಳಿ. ಎಷ್ಟು ದಿನ ಆಯಿತು ನಾನು ನೀವು ಕುಂತ್ಕೊಂಡು ಮಾತಾಡಿ. ನೋಡು ನನ್ನ ಹತ್ರ ಅದಕ್ಕೆಲ್ಲ ಟೈಮ್ ಇಲ್ಲ, ಓಕೆನಾ? ಸುಮ್ಮನೆ ಬಾ ಅಂತ ಹೇಳಿದ್ನಲ್ಲ, ಸುಮ್ಮನೆ ಬರಂಗಿದ್ರೆ ನನ್ನ ಜೊತೆ ಬಾ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಇರು. ನಿಮ್ಮ ಅಮ್ಮ, ನಿಮ್ಮ ಅಪ್ಪ, ನಿಮ್ಮ ತಾತ, ನಿಮ್ಮ ಅಜ್ಜಿ ಬರೋ ತನಕ ಕಾಯೋಷ್ಟು ಟೈಮ್ ಅಂತೂ ನನಗಿಲ್ಲ. ಪಂಚಾಯತಿಗೆ ಆಗ್ತೀನಿ ಅಂತ ಬ್ಲಾಕ್ ಮೇಲ್ ಬೇರೆ ಮಾಡ್ತೀರಲ್ವಾ ನೀವು? ಇಡೀ ನಿಮ್ಮ ಫ್ಯಾಮಿಲಿ ಕಥೆನೇ ಇಷ್ಟು ಅನಿಸುತ್ತೆ. ಯಾವಾಗ ಒಬ್ರನ್ನ ಎದುರಿಸೋದು, ಒಬ್ರನ್ನ ಅಯ್ಯೋ ಅನ್ಸೋದು. ಹಾಂ ಏನೇ ಈ ಜೀವನದಾಗ ಏನು ಪಡ್ಕೋಬೇಕು ಅಂತ ಇದ್ದೀರಾ ನೀನು ನಿಮ್ಮ ಅಮ್ಮ ಎಲ್ಲನೂ? ಎಲ್ಲ ಹಾಳಾಗಿ ಹೋದ್ರೂ ಇನ್ನೂ ಏನು ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನನ್ನ ಜೊತೆ ಬಂದು ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನೀನು ಕಾಲಿಕ್ಕಿದ್ದು ನನ್ನ ಮನೆ ಸರ್ವನಾಶ. ಆಸ್ತಿ ಅಂತೂ 10 ರೂಪಾಯಿ ಉಳಿದಿಲ್ಲ ನಂದು. ಎಲ್ಲ ಹಾಳಾಗೋಯ್ತು, ಎಲ್ಲ ನಿನ್ನಿಂದನೇ. ಎಷ್ಟು ದಿನ ನನ್ನೇ ಯಾಮರಿಸ್ಬಿಟ್ಟೆ ಅಲ್ವಾ? ಸರಿ ಈಗ ಹಳೇದೆಲ್ಲ ಬೇಡ, ನಾನು ಮರ್ತಿದ್ದೀನಿ, ನೀನು ಮರ್ತೋಗು. ಈಗ ಸದ್ಯಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಂದು ಆರತಿ ಎದ್ದ ತನಕ ಕಾಯ ಅಂತ ಶಕ್ತಿ ನನಗಿಲ್ಲ. ಬಂದ್ಬಿಡು, ಸುಮ್ಮನೆ ಹೋಗೋಣ. ಏನು ಮಾಡ್ತೀಯೋ ಮಾಡ್ಕ. ಇರಿ ನಮ್ಮ ಅಮ್ಮಂಗೊಂದು ಫೋನ್ ಹಾಕ್ಬಿಟ್ಟು ಬರ್ತೀನಿ. ಎಷ್ಟು ಗೊತ್ತರು ಮಾನ ಮರ್ಯಾದೆ ಏನೂ ಇಲ್ಲ ಇವಳಿಗೆ. 3 ಬಿಟ್ಟಾಟ ಆಡ್ತಾಳು ಇವಳು. ಯಪ್ಪ ದೇವ್ರೆ, ನಾನು ಏನು ಮಾಡಿದ್ದು ಏನು ಮಾಡಿದೆ ಅಂತ ಇನ್ನು ತೊಳಂದು ಕಟ್ಬಿಟ್ಟಪ್ಪ ನೀನು ನನಗೆ. ಅಲ್ವಾ ಅಮ್ಮ, ನೀನು ಒಳಿಯ ಬಂದವನೇ? ಹೂ ಕಣಮ್ಮ. ಯಾರು ಅಂತ ಕೇಳ್ತೀಯಲ್ಲ? ಒಳಿಯ ರಾಹುಲ ಬಂದವನಿ. ಹೂ ಕಣಮ್ಮ, ಬಾಬಾ ಮನೆಗೆ ಅಂತ ಕರಿತಾವನಿ. ಎಲ್ಲಿದ್ದೀರಾ ನೀವು? ಹೌದೇನು, ಇನ್ನೇನು ಬಂದ್ರಾ? ಬನ್ನಿ ಹಂಗೆ ನೀನು ಸರ್ನ. ಯಾರನ್ನೂ ಕಾಯೋದು ಬೇಡ, ಬಾ ಅಂತ ಅರ್ಜೆಂಟ್ ಮಾಡ್ತಾವ್ನು ಹೋಗೋಕ್ಕೆ. ಅದಕ್ಕೆ ನೀನು ನಿಮ್ಮ ಫೋನ್ ಹಾಕಿದ್ದು ಬರಲಿ ಅಂತ. ಸರ್ನ ಬಾಮ. ರೆಡಿ ಆಯ್ತಿರ್ತೀನಿ ನಾನು. ಬಾ, ಅತ್ತೆ ಬಂದಿಲ್ಲ, ಅವನ ಒಬ್ಬನೇ ಬಂದಿರೋದು. ಹೂ ಕಣಮ್ಮ, ನನ್ನ ಮ್ಯಾಲ್ ಪಿರುತಿಯಲ್ಲ ಅದಕ್ಕೆ ಬಂದಿರೋದು. ಏನಾರ ಮಾಡು, ಕೋಳಿ ತಗೋಬತ್ತೀಯ ತಗೋಬಿಟ್ ಬಾ. ಏನೋ ಇದು ಮಾಡ್ಕೊಂಡು ಹೋಗ್ಲಿ. ಸರಿ ಪಾಪ ಒಬ್ಬರೇ ಕೂತ್ಕೊಂಡಿರ್ತಾರೆ, ನಾನು ಮಾತಾಡ್ತಿರ್ತೀನಿ. ಸರ್ನ ಬಾ. ಹ್ಞೂ ಕಣಮ್ಮ ಆಯಿತು. ಸರಿ ಕಣಮ್ಮ, ಸರಿ ಆಯಿತು ಕಣಮ್ಮ. ನಾನು ರೆಡಿ ಆಯ್ತೀನಿ. ನಾನು ರೆಡಿ ಆಗೋಷ್ಟೊತ್ತಿಗೆ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಬಂದ್ಬಿಡ್ತಾರೆ. ಆಗಲೇ ನೀ ದಾರಿನಾಗ ಅವ್ರಂತ ಇಲ್ಲೇನೇನಿಯ ಬಂದ್ಬಿಡ್ತಾರೆ. ಅಷ್ಟಾಗೆ ನಾನು ಪಟ ಅಂತ ರೆಡಿ ಆಗೋಗ್ಬಿಡ್ತೀನಿ. ನಾನು ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ದೆ, ರೆಡಿಯಾಗು ಅಂತ. ಓ ಆಯಿತು.